ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಕರ್ಜಿಗಿಯಲ್ಲಿ 4 ವರ್ಷದ ಬಾಲಕಿಯನ್ನ ಪಾಂಡುರಂಗ್ ಎಂಬ ವ್ಯಕ್ತಿ ಆ ಬಾಲಕಿಯನ್ನ ಪತ್ರ ಶೆಡ್ನಲ್ಲಿ ಕೊರೆದೊಯ್ದು ಅತ್ಯಾಚಾರ ಮಾಡಿ ನಂತರ ಕೊಲೆಗೈದು ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟ ಘಟನೆಯೊಂದು ನಡೆದಿದೆ. ಇಂಥ ಅತ್ಯಾಚಾರ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ಗುರಿಪಡಿಸಬೇಕೆಂದು ಇಂದು ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದ ಇಂಡಿ ಯೂತ್ ಕರೇಜ್ ಅಸೋಸಿಯೇಷನ್ ಸಮಿತಿಯಿಂದ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯು ಪಟ್ಟಣದ ಪ್ರವಾಸಿ ಮಂದಿರದಿಂದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಶಾಂತಿಯುತವಾಗಿ ಮಿನಿ ವಿಧಾನಸೌಧದ ಎದುರು ಕೆಲ ಸಮಯದವರೆಗೆ ಧರಣಿ ಕೂಡಲಾಯಿತು. ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಸಾಮಾಜಿಕ ಹೋರಾಟಗಾರ ಅಯೂಬ್ ನಾಟಿಕರ್ ಅವರು ಮಾತನಾಡಿ, ಜಗತ್ತಿನಲ್ಲಿಯೇ ವಿವಿಧತೆಯಿಂದ ಕೂಡಿದ ಸರ್ವಶ್ರೇಷ್ಠ ದೇಶ ಅಂದ್ರೆ ಅದು ನಮ್ಮ ದೇಶ. ಇಂಥ ದೇಶದಲ್ಲಿ ಮಾನವೀಯತೆ ಮೌಲ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರಬೇಕು. ಮಾನವೀಯತೆಯು ಮೌಲ್ಯಕ್ಕೆ ಧಕ್ಕೆ ತರುವ ಯಾವುದೇ ಧರ್ಮ, ಯಾವುದೇ ಜನಾಂಗದ ದರಿದ್ರತೆಗೆ ಇಂಚಿಂಚು ಕಡಿಯಬೇಕು. ನಾವೆಲ್ಲರೂ ಮನುಷ್ಯರಾಗಿಯೇ ಬಾಳಬೇಕು. ಕಾಡು ಮೃಗಗಳಾಗಬಾರ್ದು. ಅದೇ ರೀತಿ 4 ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿದ ಆರೋಪಿಗೆ ಆದಷ್ಟು ಬೇಗನೆ ಗಲ್ಲು ಶಿಕ್ಷೆ ಆಗಬೇಕು. ಆ ಗಲ್ಲು ಶಿಕ್ಷೆ ಇಡೀ ಜಗತ್ತು ನೋಡುವಂತಾಗಬೇಕು. ಆವಾಗ ಮಾತ್ರ ಅತ್ಯಾಚಾರಿಗಳಿಗೆ ಕಡಿವಾಣ ಬೀಳಲು ಸಾಧ್ಯ ಎಂದು ಹೇಳಿದ್ರು. ನಂತರ ಆರ್ಪಿಐ ಅಧ್ಯಕ್ಷರಾದ ನಾಗೇಶ್ ತಳ್ಕೇರಿ ಅವರು ಮಾತನಾಡಿ, ತಪ್ಪು ಮಾಡುವ ಅತ್ಯಾಚಾರಿಗಳನ್ನ ಯಾರೇ ಆಗಿರಲಿ ಅಂತ ಅತ್ಯಾಚಾರಿಗಳನ್ನ ಸಾರ್ವಜನಿಕರ ಕೈಯಲ್ಲಿ ಶಿಕ್ಷಿಸುವಂತೆ ಸರ್ಕಾರ ಕೊಡಬೇಕು. ಆವಾಗ ಗೊತ್ತಾಗುತ್ತೆ ತಪ್ಪು ಮಾಡಿದ ವ್ಯಕ್ತಿಗೆ ನರಕಯಾತನೆ ಎಂಥದ್ದು ಅಂತ. ನಮ್ಮ ಹೋರಾಟ ಆತನಿಗೆ ಗಲ್ಲು ಶಿಕ್ಷೆ ಗುರಿಪಡಿಸುವವರೆಗೂ ಮುಂದುವರಿಯುತ್ತೆ ಎಂದು ಹೇಳಿದರು. ಮನವಿಯನ್ನ ಮಾನ್ಯ ಉಪವಿಭಾಗಾಧಿಕಾರಿ ಇಂಡಿ ಅವರ ಮುಖಾಂತರ ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಸಂಘಟನಾಕಾರರು ಭಾಗಿಯಾಗಿದ್ದರು. ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಾ ಒಂದು ಕರಜಿ ಗ್ರಾಮ ಅಂತ ಅನ್ನತಕ್ಕಂಥ ಒಂದು ಗ್ರಾಮದಲ್ಲಿ, ಸಣ್ಣ ಗ್ರಾಮ, ಇಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಇರುವಂತ ಕರಜಗಿ ಊರಲ್ಲಿ ಇವತ್ತ 4 ವರ್ಷದ ಬಾಲಕಿ ಮೇಲೆ 45 ವರ್ಷದ ಒಬ್ಬ ಆ ಬೋಸಡಿ ಮಗನ ಯುವ ಅನ್ಬೇಕು, ಏನೇನು ಹರಿದ ಅನ್ಬೇಕು, ಮುದುಕ ಅನ್ಬೇಕು ಗೊತ್ತಿಲ್ಲ. ಆ ಮಗನಿಗೆ 45 ವರ್ಷದವ 4 ವರ್ಷದ ಮಗಳಿಗೆ ಮುಟ್ಟುವಾಗ ಆ ಬೋಸಡಿ ಮಗ ಇದು ವಿಚಾರ ಮಾಡಬೇಕಾಗಿತ್ತು, ನನ್ನ ಮನೆಯಾಗ ನನ್ನ ಹೇಳ್ತಾಳ, ನನ್ನ ಮನೆಯಾಗ ನನ್ನ ಸೊಸೆ ಅದಾಳ, ನನ್ನ ಮನೆಯಾಗ ನನ್ನ ಮೊಮ್ಮಗಳದ, ಆ ನನ್ನ ಮೊಮ್ಮಗಳ ತರದ ಈ ಹುಡುಗಿ ಹ್ಯಾಂಗ ಮುಟ್ಟಬೇಕಂತೇಳಿ ಆ ಮಗನಿಗೆ ಕಲ್ಪನೆ ಇರಬೇಕಾಗಿತ್ತು. ಯಾಕಪ್ಪ ಅಂದ್ರೆ ನಾ ಇವತ್ತು ಹೇಳ್ತೀನಿ, ಇವತ್ತು ಯಾವುದು ಪಾರ್ಟಿ ಪಕ್ಷ ಯಾವಾಗಲೂ ಇಲ್ಲ, ನಮ್ಗೆ ಯಾವ್ದು ಸಂಬಂಧ ಬೀಳೋದಿಲ್ಲ. ಮಹಾರಾಷ್ಟ್ರದ ಈಗ ಬಿಜೆಪಿ ಸರ್ಕಾರ ಬಂದೈತಿ. ಅಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡಣवीस साहब ಮತ್ತು महाराष्ट्र उप मुख्यमंत्री अजित दादा पवार, मैं इनको बोलना चाहता हूँ, हमारा रिपब्लिकन पार्टी ऑफ इंडिया आरपी अटोलेगढ़ न्याय सामाजिक न्याय मंत्री बोल के तुम्हारे बीजेपी में हम भी है आज, मगर ऐसा बच्चे लोगों को रेप होता है, मर्डर होता है, तो कोई बीजेपी रहो, कांग्रेस रहो, जेडीएस रहो, कौन से भी बच्चे रहो, उनको ये देश में घूमने नहीं देंगे. इतना ध्यान आप लोग रखना चाहिए. ನಮ್ಮ ಹೇಳ್ತೀನಿ, ಇವತ್ತ ಅಣ್ಣವ್ರು ಹೇಳಿದ್ರು ಮುಸ್ಲಿಂ ಮೇಲೆ ಏನ್ರಿ ಆಪತ್ ಬರ್ತಂದ್ರ ಮುಸ್ಲಿಮ್ರು ಬರಬೇಕು, ದಲಿತರ ಮೇಲೆ ಏನ್ರಿ ಆಪತ್ ಬರ್ತಪ್ಪ ಅಂದ್ರ ದಲಿತರು ಬರಬೇಕು, ಹಿಂದೂ ಸಂಘಟನೆಗಳ ಮೇಲೆ ಆಪತ್ ಬರ್ತಂದ್ರ ಹಿಂದೂ ಸಂಘಟನೆ ಬರಬೇಕು. ಆ ಒಂದು ಕೈ ಮುಗಿದು ವಿನಂತಿ ಮಾಡ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ನಿಮ್ಮ ಒಂದು ಹೆಣ್ಮಗಳು ಇವತ್ತು ಕೂಸಿಗೆ ಬಲಾತ್ಕಾರ ಆಗ್ತದ, ಆ ಕೂಸ ಹುಟ್ಟುವಾಗ ನಾ ಮುಸಲ್ಮಾನ ಹುಟ್ಟಿ ಬರ್ತೀನಿ, ನಾ ದಲಿತ ಆಗಿ ಹುಟ್ಟು ಬರ್ತೀನಿ, ನಾ ಹಿಂದೂ ಆಗಿ ಹುಟ್ಟು ಬರ್ತೀನಿ ಅಂತೇಳಿ ಆಕಿನ ಕೈಯನ್ನಿಲ್ಲ ಮ್ಯಾಲ ಪರಮಾತ್ಮ ಮತ್ತು ಅಲ್ಲಾ ಕೊಟ್ಟು ಆ ದೇಣಿಗೆ ಇವತ್ತಿ ದೇಶದ ಆ ಭೋಸಡಿ ಮಗನಿಗೆ ಈಗ ಹಿಡ್ದಾರ, ಅವ್ನು ಜೈಲ್ನಾಗ ಹಾಕ್ಯಾರ. ನಮ್ಗೆ ಹಿಡಿಯೋದು ಜೈಲ್ನಾಗ ಹಾಕೋದು ಇದು ಎಲ್ಲ ನೋಡ್ಕೊತೇ ಬಂದಿದ್ದೇವೆ ನಾವು. ಇವತ್ತ ಆಸಿಫ್ ಆಯ್ತು, ಇವತ್ತ ನಿಜ್ಮಾ ಆಯ್ತು, ಮತ್ತ ನಿಸ್ಬಾ ಆಯ್ತು, ಮತ್ತೆ ಇವತ್ತು ಬಿಜಾಪುರದಾಗ ದಾನಮಂದ್ ಆಯ್ತು, ಅನೇಕ ಇವತ್ತು ಹಿಂದೂ ಹುಡುಗಿಯರ ಮೇಲೆ ರೇಪ್ ಆಗ್ಯಾವ, ಮುಸ್ಲಿಂ ಹುಡುಗಿಯರ ಮೇಲೆ ರೇಪ್ ಆಗ್ಯಾವ, ದಲಿತ ಹುಡುಗಿಯರ ಮೇಲೆ ರೇಪ್ ಆಗ್ಯಾವ. ಆದ್ರೆ ನಾ ಯಾಕೆ ಹೇಳಕ್ ಬಯಸ್ತೀನಿ, ಇಲ್ಲಿ ಇರುವಂತ ಹಿಂದೂ ಮುಸ್ಲಿಮಾನ ಸಿಖ್ರು ಎಲ್ಲ ನಾವೆಲ್ಲ ಬಾಯಿ ಅಂತೇಳಿ ನಾವು ಹೇಳ್ತೇವೆ. ಇವತ್ತ ಹಿಂದೂ ಹುಡುಗಿ ಮೇಲೆ ಆಗಿತ್ತಪ್ಪ ಅಂದ್ರೆ ಇವತ್ತ ಈ ಯಾವುದೇ ಮುಂದೆ ಬಂದು ನಿಂದಿರುವಂತ ಸಂಘಟನೆಗಳು ಯಾವ ಇತ್ತಪ್ಪ ಅಂದ್ರೆ ನಾ ಬಹಳಷ್ಟು ನಮ್ಮ ಇಂಡಿ ಒಳಗೆ ನೋಡಿದ್ವಿ, ಮುಸ್ಲಿಂ ಸಮಾಜ ಬಂದು ಹಿಂದೂ ಜಾತಿಗೆ ಏನಾಯ್ತಪ್ಪ ಅಂದ್ರೆ ಅವ್ರು ಮುಂದೆ
ಇವತ್ತ ಹಿಂದೂದವ್ರು ಬಂದಿರ್ಬೇಕು ನಾ ಇಲ್ಲ ನನಗ ಇವತ್ತ ಹುಡುಗಿ ನೋಡ್ಬೇಕಪ್ಪ ಅದ್ರ ನಿಮ್ಮ ಮನೆ ಒಳಗ ನಿಮ್ಮ 4 ವರ್ಷದ ಮಕ್ಕಳು ಅದಾವ, ನಿಮ್ಮ ಮಗು ಅದ, ನಿಮ್ಮ ಮಗುನು ಅದ ಅಟ್ಟೆ, ಆ ಮಗುನು ಅಟ್ಟೆ. ನಾ ಏನ್ ಹೇಳ್ತೀನಿ ಬರ್ತೀನಪ್ಪ, ಹಿಂದೂ ಅವರಿಗೆ ಮತ್ತು ದಲಿತ ಮುಸ್ಲಿಮ ಎಲ್ಲರೂ ಇರ್ಲಕ್ಕ ಯಾವದೇ ಒಂದು ಹೆಣ್ಣು ಮಗಳಿಗೆ ಏನ್ರ ಈ ದೇಶದೊಳಗ ಆಯ್ತಪ್ಪ ಅಂದ್ರ, ಇಂಥ ಬಲಾತ್ಕಾರ ಆಯ್ತಪ್ಪ ಅಂದ್ರ ನಾವೆಲ್ಲ ಒಂದಾಗಿ ಹೋರಾಡಬೇಕು. ನೀವು ಹೇಳ್ರಿ ಇವತ್ತ ಹಿಂದೂ ಮೇಲೆ ಏನ್ರಿ ಅಲ್ಲಿ, ದಲಿತರ ಮೇಲೆ ಏನ್ರಿ, ಮುಸ್ಲಿಂ ಅಲ್ರಿ, ನಾವು ಬಂದು ಈ ನೀಲಿ ಶಾಲೆ ನಿಮಗ ಸುರಕ್ಷೆ ಮಾಡುವಂತ ಹಕ್ಕ ಯಾರು ಕೊಟ್ರಪ್ಪ ಅಂದ್ರ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹೇಳಕ್ ಬಯಸ್ತೀನಿ, ಆ ಭೋಸ್ಲಿ ಮಗನಿಗೆ ಜೈಲ್ ಅಂತೂ ಹಾಕ್ಯಾರ, ಅವನಿಗೆ ಸದಾ ಅಂತೂ ಆಗ್ತದ, ಸದಾ ಆಗಬಾರ್ದು. ಅವನಿಗೆ ಅವನಿಗೆ ಜೀವಪೂರ್ವ ಶಿಕ್ಷೆ ಆಗಬೇಕು. ಅವ ಜೈಲನ್ನು ಹೊರಗೆ ಬರಬಾರ್ದು. ಇಲ್ಲಿಗಪ್ಪ ಅಂದ್ರ ಆ ಮಗನಿಗೆ ಫಾಸಿ ಶಿಕ್ಷೆ ಆಗಿ ಫಾಸಿ ಕೊಡುವಂತ ಕೆಲಸ ಈ ಬಿಜೆಪಿ ಸರ್ಕಾರ ಮಾಡ್ಬೇಕಂತೇಳಿ ಅವ್ರಿಗೂ ನಾನು ಕೈ ಮುಗಿದು ವಿನಂತಿ ಅಲ್ಲ. ಒಂದು ವೇಳೆ ನೋಡ್ರಿ ಆ ಭೋಸ್ರಿ ಮಗನಿಗೆ ಕಲ್ಲು ಹೊಡೆದು ಬಂದ್ಲಿಕ್ಕಪ್ಪ ಅಂದ್ರ ನಾವು ಈ ಅಲ್ಲಂದು ಬಾಬಾ ಸಾಹೇಬ್ದು ಈಶ್ವರಂದು ಮಕ್ಕಳಲ್ಲ ಅಂತೇಳಿ ದಯವಿಟ್ಟು ಇವತ್ತ ಮುಸ್ಲಿಂ ಸಮಾಜಕ್ಕೆ ಆಗ್ಯದ ಅಂತೇಳಿ ನೀವು ಯಾರು ಬಂದಿಲ್ಲ ಅಂತೇಳಿ ತಪ್ಪು ತಿಳ್ಕೊಬೇಡ್ರಿ. ನೀವು ಸಾಯುವವರಿಗೆ ಮತ್ತು ನಾವು ದಲಿತರು ಬಾಬಾ ಸಾಹೇಬ್ ಅನುಯಾಯಿಗಳು ಏನಿರ್ತೇವೆ ಈ ದೇಶದ ಜಾತಿವಾದಿ ನಡೆದದ, ನಾವು ನಡುಗೂಡಂಗಿಲ್ಲ. ನಾವು ದಲಿತರು ನಿಮ್ಮ ಜೊತೆ, ಈ ನೀಲಿ ಶಾಲಾ ಬಾಬಾ ಸಾಹೇಬ್ ನಿಮ್ಗೆ ಮುಸ್ಲಿಂ ಸಮಾಜದ ಜೊತೆ ನಾವು ಇರ್ತೇವೆ ಅಂತೇಳಿ ಹೇಳಕ್ ಬಯಸ್ತೀನಿ.